ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗಾಯ್ಸ್, ನಮ್ಮ ಜನಗಳ ಆಸೆಗೆಲ್ಲ ಕಲ್ವಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲ ಅನ್ಕೊಂಡಿದ್ರು ಸ್ಪಂದನ ಹೋಗ್ತಾಳೆ ಅಂತ. ಸ್ಪಂದನ ಹೋಗಿಲ್ಲ. ಸೆಕೆಂಡ್ ಎಲಿಮಿನೇಷನ್ ಕೂಡ ಫಸ್ಟ್ ಸೂರಜ್ ಆಗಿದ್ದಾರೆ, ಸೆಕೆಂಡ್ ಎಲಿಮಿನೇಷನ್ ಕೂಡ ಸ್ಪಂದನ ಆಗಿಲ್ಲ, ಅದು ಕೂಡ ಬೇರೆಯವರಾಗಿದ್ದಾರೆ. ತಮ್ಮ ಮನೆ ಮಕ್ಕಳನ್ನ ಉಳಿಸ್ಕೊಂಡು ಅದೆಲ್ಲಿವರೆಗೂ ಹೋಗ್ತಾರೋ ಹೋಗ್ಲಿ, ಫಿನಾಲೆಗೆ ಕರ್ಕೊಂಡು ಹೊಂಟೋಗ್ಬಿಡ್ಲಿ ಅತ್ತಗೆ. ಗೈಸ್, ಡಿಸರ್ವ್ ಇರೋರ್ನ ಕರ್ಕೊಂಡು ಹೋದ್ರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ. ಡಿಸರ್ವಿಂಗ್ ಇಲ್ದಿರೋರ್ನೆಲ್ಲ ಕರ್ಕೊಂಡು ಹೋದ್ರೆ ನಿಜವಾಗ್ಲೂ ಕಲರ್ಸ್ ಕನ್ನಡದವ್ರಿಗೆ ಅದು ಒಂಥರ ಅಷ್ಟು ಜನಗಳು ಉಗಿತಿದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ. ಸೂರಜ್ ಎಲಿಮಿನೇಟೆಡ್ ಅಂತ ಹಾಕಿದ್ದಾರೆ, ಅಲ್ಲಿ ಎಷ್ಟು ಇದು ಕಲರ್ಸ್ ಕನ್ನಡದವ್ರಿಗೆ ಎಷ್ಟು ಉಗ್ದಿದ್ದಾರೆ ನಮ್ಮ ಜನಗಳು ಅಂದ್ರೆ ಅಷ್ಟು ಚೆನ್ನಾಗಿ ಉಗ್ದಿದ್ದಾರೆ. ನಿಮ್ಮ ಮನೆ ಮಕ್ಕಳು ಉಳಿಸ್ಕೊಳ್ಳೋದಕ್ಕೋಸ್ಕರ ಪಾಪ ಆ ಹುಡುಗನ್ ಬಲಿ ಕೊಟ್ಟಿದ್ದೀರಾ ಹಾಗೆ ಹೀಗೆ ಅಂತ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದ್ದಾರೆ. ಈ ಕಲರ್ಸ್ ಕನ್ನಡದವ್ರಿಗೆ ಅಷ್ಟು ಯೋಚನೆ ಬೇಡವಾ? ನಾನು ಇಲ್ಲಿ ಒಂದು ಹೇಳ್ತೀನಿ, ಇನ್ನೊಬ್ರು ಯಾರು ಕಮೆಂಟ್ ಮಾಡಿದ್ರು, ಸ್ವಲ್ಪ ಜನ ಕಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಇನ್ನೊಬ್ರು ಕಮೆಂಟ್ ಮಾಡಿದ್ರು ಏನಂತ, ಅಕಸ್ಮಾತ್ ನೀವು ಕಾವ್ಯನ ಇದಕ್ಕೋಸ್ಕರ ಕ್ಯಾಪ್ಟನ್ ಮಾಡಿದ್ದ, ಅವರಿಬ್ರಿಗೂ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ರೆ ಸೂರಜ್ ಗೆಲ್ತಿದ್ದ, ಸೂರಜ್ ಕ್ಯಾಪ್ಟನ್ ಆಗ್ತಿದ್ದ. ಸೂರಜ್ ಕ್ಯಾಪ್ಟನ್ ಆಗಿದ್ರೆ ಅವ್ನು ಈ ವಾರ ಎಲಿಮಿನೇಟ್ ಆಗ್ತಿರ್ಲಿಲ್ಲ. ಅಂದ್ರೆ ನಿಮ್ಮ ಪ್ಲಾನೇ ಅದಾಗಿತ್ತಾ? ನೀವು ಕಾವ್ಯನ ಮನೆಯವ್ರಿಗೆ ವೋಟಿಂಗ್ ಕೊಟ್ರೆ ಕಾವ್ಯ ಗೆಲ್ತಾಳೆ ಅಂತ ಅವ್ರಿಗೂ ಗೊತ್ತಿತ್ತು. ಕಾವ್ಯನ ಕ್ಯಾಪ್ಟನ್ ಮಾಡಿ ಸೂರಜ್ನ ಕಳಿಸೋ ಪ್ಲಾನ್ ನಿಮ್ಗೆ ಮೊದಲೇ ಇತ್ತು ಅನ್ನಂಗೆ ಆಯ್ತು ಅಂತ ಯಾರೋ ಒಬ್ರು ಕ್ಯಾಪ್ಟನ್ ಮಾಡಿದ್ದಾರೆ. ಇದು ಇರ್ಬೋದು. ಅಂದ್ರೆ ನನ್ನ ಪ್ರಕಾರ ಕಾವ್ಯ ಹೋಗ್ತಿರ್ಲಿಲ್ಲ. ಅಕಸ್ಮಾತ್ ಅವ್ಳು ಕ್ಯಾಪ್ಟನ್ ಆಗಿಲ್ಲ ಅಂದ್ರೂ, ನಾಮಿನೇಟ್ ಆಗಿದ್ರು ಕೂಡ ಕಾವ್ಯ ಹೋಗ್ತಿರ್ಲಿಲ್ಲ. ಅವಳಿಗೆ ಸ್ವಲ್ಪ ಗಿಲ್ಲಿ ಫ್ಯಾನ್ಸ್ ಇಂದನ ಅಥವಾ ಸ್ವಲ್ಪ ಅವಳು ಸ್ವಲ್ಪ ಐಪ್ ಆಗಿದ್ದಾಳೆ ಗಿಲ್ಲಿಯಿಂದಾನೆ ಅಂತ 100% ನಾನು ಹೇಳ್ತೀನಿ. ಕಾವ್ಯ ಗಿಲ್ಲಿಯಿಂದಾನೆ ಸ್ವಲ್ಪ ಐಪಲ್ಲಿ ಇರೋದು. ಅವರಿಬ್ರು ಜೋಡಿಯಾಗಿ ಬಂದಿಲ್ಲ ಅಂದ್ರೆ ಕಾವ್ಯಂಗೆ ಇಷ್ಟು ಐಪ್ ಸಿಗೋದಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಅವಳು ಸಿಂಗಲ್ ಬಂದಿರ್ಲಿ, ನಿಜ ಹೇಳ್ತೀನಿ, ಐಪ್ ಸಿಗ್ತಿರ್ಲಿಲ್ಲ. ಅವರಿಬ್ರು ಜೋಡಿಯಾಗಿ ಬಂದಿದ್ದಕ್ಕೇನೆ ಕಾವ್ಯಂಗೆ ಅಷ್ಟು ಐಪ್ ಸಿಗೋದಕ್ಕೆ ಕಾರಣ ಆಗಿದ್ದು. ಓಕೆ, ಅದನ್ನ ಇಲ್ಲಿ ಬಿಡೋಣ. ಕಾವ್ಯ ಎಲಿಮಿನೇಟ್ ಆಗ್ತಿರ್ಲಿಲ್ಲ, ಬಟ್ ಇಲ್ಲಿ ಸೂರಜ್ನ ಎಲಿಮಿನೇಟ್ ಮಾಡೋ ಉದ್ದೇಶ ಅಂತೂ 100% ಇತ್ತು ಅಂತ ಮಾತ್ರ ಕನ್ಫರ್ಮ್ ಆಗ್ತಿದೆ ನನಗೆ. ಸೂರಜ್ಗಿಂತ ಏನು ಆಡ್ದಿರೋರು ಮನೇಲಿ ಇದ್ದಾರೆ, ಸುಮ್ಮನೆ ಮೇಕಪ್ ಮಾಡ್ಕೊಂಡು ಓಡಾಡ್ಕೊಂಡು, ಅದಂತೂ 100% ನಿಜ. ಇನ್ನೇನು ಹೇಳೋದು ಗೈಸ್, ಇವ್ರಿಗೆಲ್ಲ ಏನು ಹೇಳೋಕ್ಕಾಗಲ್ಲ. ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಸೂರಜ್ ನಿಂದೇನು ತಪ್ಪಿಲ್ಲ ಬಿಡಪ್ಪ, ನಿನ್ ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದ್ವಲ್ಲ ಅದೇ ನಿನ್ ತಪ್ಪು ಅಂತ. ನನಗೂ ಇದೆಲ್ಲ ಆಗ್ತಿರೋದು ನೋಡಿದ್ರೆ 100% ಅವ್ರು ಕಮೆಂಟ್ ಮಾಡಿರೋದು ಸತ್ಯ ಅನಿಸ್ತಿದೆ. ಏನು ಮಾಡ್ದಿರೋ ಅವ್ರ ಮನೆ ಮಕ್ಕಳು ಇನ್ನೂ ಅಲ್ಲೇ ಇದ್ದಾರೆ. ಪಾಪ ಈ ಹುಡುಗ ಆಗೋ ಈಗ ಚೆನ್ನಾಗಿ ಆಡ್ತಿದ್ದ, ಟಾಸ್ಕಾರು ಆಡ್ತಿದ್ದ, ಮನೇಲಿ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದ. ಅದು ಅತಿ ಹೆಚ್ಚಾಗಿ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ ಅನ್ನೋದು ಬಿಟ್ರೆ. ಬಟ್ ಏನು ಹೇಳೋದು ಗೈಸ್, ಇಲ್ಲಿ ಸೂರಜ್ದು ತಪ್ಪಿದೆ. ಅವರು ಸುದೀಪ್ ಸರ್ ವಾರ ಬಂದು ಅಷ್ಟು ಇಂಟ್ ಕೊಡ್ತಿದ್ರು ಕೂಡ ಅವನೆಲ್ಲ ಒಂದ್ ಕಡೆ ಅವನ ಗೇಮ್ ಅವನೇ ಹಾಳು ಮಾಡ್ಕೊಂಡ. ರಾಶಿಯಿಂದ ದೂರ ಇರಿ. ನಾವು ರಾಶಿಯಿಂದ ದೂರಕ್ಕಾಗಲ್ಲ, ಯಾಕಂದ್ರೆ ಇವ್ನು ತಪ್ಪಿರೋದಿಲ್ಲ, ಇವ್ನು ಹೋಗಿರೋದೀಗ, ಇವ್ನದು ತಪ್ಪು. ಅಷ್ಟು ಇಂಟ್ ಕೊಟ್ರು, ಅವ್ನು ದೂರ ಹೋಗ್ತಾ ಇಲ್ಲ ಅಂದ್ರೆ ಅವ್ರ ಅಮ್ಮ ಬಂದು ಕೂಡ ಇಂಟ್ ಕೊಟ್ರು. ಪಾಪ ಅವ್ರು ಇವಾಗ ಬಂದು ಇಂಟ್ ಕೊಟ್ರು, ಯೂಸ್ ಇಲ್ಲ ಪಾಪ. ಬಿಡು ಹೋಗ್ಲಿ, ಅವನ ಕಮೆಂಟ್ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಅವನಿಗೆ. ಯಾಕಂದ್ರೆ ಕಲರ್ಸ್ ಕನ್ನಡದವ್ರಿಗೆ ಅಷ್ಟು ಜನ ಉಗಿತಿದ್ದಾರೆ, ನೀವು ಮಾಡಿ ತಪ್ಪು ನಿಮ್ಮ ಮನೆ ಮಕ್ಕಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೆಲ್ಲ ಅಂತ. ಬಟ್ ನನಗೆ ಇಲ್ಲಿ ಸ್ಪಂದನ ಎಲಿಮಿನೇಟ್ ಆಗಿಲ್ವಲ್ಲ, ಅದೇ ಆಶ್ಚರ್ಯ ಆಗ್ತಾ ಇರೋದು. ಏನಕ್ಕೆ ಸ್ಪಂದನ ಏನು ಮಾಡ್ತಿರಲ್ಲ ಅಂತ ಉಳಿಸ್ಕೊಂಡಿದ್ದಾರೋ. ನನ್ಗಳ ಮೇಲೆ ಯಾವುದೇ ದ್ವೇಷ ಇಲ್ಲ 100%. ಬಟ್ ಅವ್ರಿಗಿಂತ ಡಿಸರ್ವ್ ಇರೋರು ಹೊರಗಡೆ ಬಂದಾಗ 100% ಬೇಜಾರಾಗುತ್ತೆ ನಮಗೂ ಕೂಡ. ತುಂಬ ಕಷ್ಟಪಟ್ಟು ಬಂದಿರೋ ಹುಡುಗ, 100% ಹೇಳ್ತೀನಿ. ಅಲ್ಲಿರೋ ಇದು ಸದಸ್ಯರಿಗೆ ಗೋಲ್ಸ್ಕೊಂಡ್ರೆ ತುಂಬ ಕಷ್ಟಪಟ್ಟಿದ್ದಾನೆ ಸೂರಜ್ ಲೈಫಲ್ಲಿ. ತುಂಬ ನಾವು ಅಂದ್ಕೊಂಡ್ವಿ, ಇಷ್ಟು ದಿನ ನಾವು ಅಂದ್ಕೊಂಡಿದ್ವಿ ತುಂಬ ರಿಚ್ ಹುಡುಗ ಇರ್ಬೋದು ಇವನು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅವ್ನ ಸ್ಟೋರಿ ಹೇಳ್ದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗಿದ್ದು. ಅಲ್ಲಿ ತುಂಬ ಜನ ಹೇಳ್ಕೊಳ್ತಿರ್ತಾರೆ, ನಾನು ಹಂಗೆ ಕಷ್ಟಪಟ್ಟು ಬಂದೆ, ಹಿಂಗೆ ಕಷ್ಟಪಟ್ಟು ಬಂದೆ ಅಂತ. ಆ ಹುಡುಗ ಇಷ್ಟು ದಿನ ಆಗಿದೆ ಯಾರಿಗೂ ಹೇಳ್ಕೊಂಡಿಲ್ಲ. ರಾಶಿಕಾ ಅವ್ನ ಸ್ಟೋರಿ ಕೇಳ್ತಿದಂಗೆ ಅವಳು ಶಾಕ್ ಆದ್ಲು. ಇವ್ನಂದ್ರೆ ಬಡವನ, ಇವ್ರ ಹತ್ರ ಆಸ್ತಿ ಕೂಡ ಇಲ್ವಾ ಅಂತ. ಅಂದ್ರೆ ಅವನು ನಾವು ಏನಾರ ಇದು ಮಾಡ್ಬೇಕಂದ್ರೆ ಲೋನ್ ತಗೋಬೇಕಂದ್ರೆ ಆಸ್ತಿಲೇ ಇರೋದು ಕೇಳ್ತಾರೆ ಅಂತ ಅಂದ್ರಲ್ಲ, ಅವಾಗ ರಾಶಿಕಾ ಶಾಕ್. ಹಂಗಾರೆ ಇವ್ರ ಹತ್ರ ಆಸ್ತಿ ಕೂಡ ಇಲ್ವಾ ಅಂತ. ಸೊ ಅಷ್ಟು ಬಡವರು ಇದ್ದಾರೆ ಅವರು. ಪಾಪ ಅವನೆಲ್ಲೋ ಅಬ್ರಾಡಲ್ಲಿ ಓದ್ದ ಅನ್ನೋ ಕಾರಣಕ್ಕೆ, ಹೊರದೇಶದಿಂದ ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ಅವ್ನು ತುಂಬ ರಿಚ್ ಅಂದ್ಕೊಂಡಿದ್ದು. ನೀವು ಅಷ್ಟೆಲ್ಲ ನಾವುಗಳು ಅದೇ ರೀತಿ ಅಂದ್ಕೊಂಡಿದ್ದು. ಪಾಪ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದಾನೆ. ಚಿಕ್ಕ ವಯಸ್ಸಲ್ಲೇ ತಂದೆ ಕೇಳ್ಕೊಂಡು ಅವ್ರು ಕ್ಯಾಂಟೀನ್ ಮಾಡಿರೋದಿರ್ಬೋದು, ಎಳೆ ಎತ್ತಿರೋದಿರ್ಬೋದು, ನಾವು ಮಾಡಿದ್ವಿ ಗೈಸ್. ನಾವು ಲೈಫಲ್ಲಿ ನಾವು ಚಿಕ್ಕ ಮಕ್ಕಳಿಂದ ನಾವು ಏನಂತಾರೆ ಕಷ್ಟಪಟ್ಟೆ ಬಂದಿರೋದು. ಅಂದರೆ ನಮಗೆಲ್ಲ ಒಂದು ಕಡೆ ಅಪ್ಪನ ಪ್ರೀತಿ ಅನ್ನೋದೆಲ್ಲ ಸಿಕ್ಕಿದೆ. ಪಾಪ ಅವ್ರಿಗೆ ಅಪ್ಪನ ಪ್ರೀತಿ ಇಲ್ಲದೆ ಏನೋ ಒಂದು ಕಷ್ಟಪಟ್ಕೊಂಡು ಬೆಳೆದಿದ್ದಾರೆ. ಸೊ ಅದಕ್ಕೆ ಹುಡುಗಂಗೆ ಆ್ಯಡ್ಸ್ ಆಫ್. ಇಷ್ಟನ್ನ ಹೇಳ್ಕೊಂಡಿಲ್ಲ ಎಲ್ಲೂ ಒಂದು ಕಷ್ಟ ಕೂಡ. ತುಂಬ ರಿಚ್ಚಲ್ಲೇ ಬೆಳೆದಿರೋ, ಅದೇ ಥರ ಖುಷಿಯಾಗಿರ್ತಾನೆ ಯಾವಾಗಲೂ ಕೂಡ, ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾವಾಗಲೂ ನಗು ಮುಖದ ಒಳ್ಳೆ ರಾಜ್ಕುಮಾರ್ ಥರನೇ ನಗ್ತಾ ಇರ್ತಾನೆ. ನಾನು ವಿಶ್ ಮಾಡ್ಕೊಡ್ತೀನಿ ಹುಡುಗಂಗೆ ಲೈಫಲ್ಲಿ ಒಳ್ಳೆ ಸಕ್ಸಸ್ ಸಿಗಲಿ, ಈ ಇಂಡಸ್ಟ್ರಿಲೇ ಸಿಗಲಿ. ಹೀರೋ ಆಗೋ ಅಂದರೆ
ಸೀರಿಯಲಲ್ಲಿ ಹೀರೋ ಚಾನ್ಸಸ್ ಸಿಗೋ ತುಂಬ ಚಾನ್ಸಸ್ ಇದೆ ಆ ಹುಡುಗಂಗೆ. ತುಂಬ ಲಕ್ಷಣವಾಗಿ ಚೆನ್ನಾಗಿದ್ದಾನೆ. ಇಷ್ಟು ಮಾತ್ರ ಹೇಳ್ಬಲ್ಲೆ. ಇಲ್ಲಿ ಕಲರ್ಸ್ ಕನ್ನಡ ನಿಜವಾಗ್ಲೂ ಅನ್ಫೇರ್ ಮಾಡಿದ್ದಾರೆ. ದಯವಿಟ್ಟು ಕಲರ್ಸ್ ಕನ್ನಡದವ್ರೆ ನೀವೇ ಒಂದು ಚಾನ್ಸ್ ಕೊಡಿ ಆ ಹುಡುಗಂಗೆ. ನಿಮ್ಮ ಕಲರ್ಸ್ ಕನ್ನಡ ಸೀರಿಯಲ್ಗಳಲ್ಲಿ ಪ್ಲೀಸ್ ಕೊಡಿ. ಇಷ್ಟು ಅನ್ಫೇರ್ ಆಗಿ ಮಾಡಿದ್ದೀರ ಆ ಹುಡುಗನ ಲೈಫಲ್ಲಿ. ಲೈಫ್ ಅಂತ ಹೇಳೋಕ್ಕಾಗಲ್ಲ, ಹುಡುಗ ಚೆನ್ನಾಗಿ ಆಟ ಆಡ್ತಿರೋ ಹುಡುಗನ ಇಷ್ಟು ಬೇಗ ಆಟ ಮಾಡಿದ್ದೀರಾ ಅಂತ ನಾನೇ ನನಗನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸ್ಪಂದನ ನಿಜವಾಗ್ಲೂ ಹೋಗಿಲ್ಲ ಗಾಯ್ಸ್. ಸೆಕೆಂಡ್ ಎಲಿಮಿನೇಷನ್ ಕೂಡ ಬೇರೆಯವರಾಗಿದ್ದಾರೆ. ಅದು ಯಾರು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗಿದು ಸರಿ ಅನ್ಸುತ್ತಾ? ಸ್ಪಂದನ ಅವ್ರು ಇಟ್ಕೊಂಡಿರೋದು ನಿಜವಾಗ್ಲೂ ನಿಮಗೆ ಸರಿ ಅನ್ಸುತ್ತಾ? ಏನು ಮಾಡ್ತಿದ್ದಾರೋ ಸ್ಪಂದನ ಅಪ್ಪ, ಏನು ಹೇಳ್ಬೇಕೋ ಗೊತ್ತಿಲ್ಲ ಈ ಕಲರ್ಸ್ ಕನ್ನಡದವ್ರಿಗೆ. ನಿಮ್ಗೇನು ಅನ್ಸುತ್ತೆ ಈ ಸೂರಜ್ ಹೋಗಿದ್ರ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ 100% ಹೇಳ್ತೀನಿ. ಇವ್ರದ್ದು ಶಾಕ್ ಅನ್ಸಲ್ಲ ಗೈಸ್. ಇವ್ರು ನನಗೂ ಇವ್ರು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸೂರಜ್ ಬದಲು ಇವರು ಮತ್ತು ಸ್ಪಂದನ ಹೋಗಿದ್ರೆ ಬೆಟರ್ ಅಂತ ನನಗೆ ಅನ್ನಿಸ್ತಿತ್ತು. ಇದ್ರ ಬಗ್ಗೆ ನೀವೇ ಹೇಳಿ. ಸೂರಜ್ ಹೋಗಿತ್ತಪ್ಪ ಸರಿನಾ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ಪಂದನ ಉಳ್ಕೊಂಡಿದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.